ಮಾತನಾಡಲಿಕ್ಕಿದ್ದಾರೆ ನಮ್ಮ ಮಠದ ವಿದ್ಯಾರ್ಥಿಯಾದಂತಹ ಮೌನೇಶ್ ಶರ್ಮರು. ಇವರು ಇತ್ತೀಚಿನ ದಿನಗಳಲ್ಲಿ ಮಠದಿಂದ ನಮ್ಮ ಶ್ರೀಮಠದಿಂದ ಪ್ರಭಾವಿ ಉಪನ್ಯಾಸಕರಾಗಿ ಹೊರಹೊಮ್ಮುತ್ತಿದ್ದಾರೆ. ವಿಶೇಷ ಒಂದಿಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಅವರು ಕೆಲವೊಂದಿಷ್ಟು ಉಪನ್ಯಾಸಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಒಂದು ವಿಶೇಷವಾದಂತಹ ಉಪನ್ಯಾಸವನ್ನು ಮೌನೇಶ್ ಶರ್ಮರಿಂದ. ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ಪ್ರಥಮತವಾಗಿ ಇಡೀ ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಕುಲಗುರುಪೀಠವಾಗಿರುವಂತಹ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮನಗಳನ್ನು ಅರ್ಪಿಸಿಕೊಳ್ತಾ, ಹಾಗೆ ಈ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇನ್ನೋರ್ವರು ಪೂಜ್ಯ ಶ್ರೀ ಮಹೇಂದ್ರ ಸ್ವಾಮಿಗಳು ಮೂರ್ಜಾವ ಮಠ, ಇವರ ಸನ್ನಿಧಾನಕ್ಕೂ ಗೌರವವನ್ನು ಅರ್ಪಿಸಿಕೊಳ್ತಾ, ವಿಜಯಪುರದ ಎಲ್ಲ ಸಮಾಜ ಬಾಂಧವರೇ, ಉತ್ತರ ಕರ್ನಾಟಕದ ಜನ ಹೇಳಿದರೆ ಅವರ ಮಾತು ಸ್ವಲ್ಪ ಒರಟು, ಆದರೆ ಮನಸ್ಸು ಹೂವಿನಂತೆ ಮೃದು ಅಂತ. ಯಾಕಂದರೆ ಪ್ರತಿಯೊಬ್ಬರನ್ನೂ ಸಹ ಅಣ್ಣ ಅಕ್ಕ ಅಂತ ಅಕ್ಕರೆಯಿಂದ ಗೌರವಿಸುವಂತಹ ಹೃದಯ ಶ್ರೀಮಂತರು ನೀವು ಅಂತ ನಾನು ಕೇಳಿದ್ದೇನೆ. ಆ ದೃಷ್ಟಿಯಲ್ಲಿ ಹೇಳೋದಾದರೆ ಎಲ್ಲ ಮಾತೆಯರಿದ್ದೀರಾ, ಹಿರಿಯರಿದ್ದೀರಾ, ಸಮಾಜದ ಚಿಂತನೆಯನ್ನಿಟ್ಟುಕೊಂಡಂತಹ ಎಲ್ಲ ಸಹೃದಯರಿದ್ದೀರಾ. ನಿಮಗೂ ಸಹ ನಿಮ್ಮ ಹೃದಯದಲ್ಲಿ ಸನ್ನಿಹಿತನಾಗಿರುವಂತಹ ಆ ಭಗವಂತನ ಚೈತನ್ಯಕ್ಕೆ ಶಿರವಾಗಿ ನಮನಗಳನ್ನು ಅರ್ಪಿಸಿಕೊಳ್ತಾ, ಇವತ್ತು 2 ಕಾರ್ಯಕ್ರಮ ಆಗ್ತಾ ಇದೆ. ಗಿರಗಾಂವ್ಕರ್ ಕುಟುಂಬಸ್ಥರಿಂದ 2 ಕಾರ್ಯಕ್ರಮ. ಒಂದು ಏನು ಕೇಳಿದರೆ, ಸಮಾಜವನ್ನು ಕಟ್ಟುತ್ತಾ ಇರುವಂತಹ ಕುಲಗುರುಪೀಠವಾಗಿರುವಂತಹ ಆನೆಗುಂದಿ ಮಹಾಸಂಸ್ಥಾನಕ್ಕೆ ಗಿರಗಾಂವ್ಕರ್ ಕುಟುಂಬದವರು ಭೂಮಿಯನ್ನು ದಾನ ಮಾಡ್ತಾ ಇದ್ದಾರೆ. ಜೊತೆಗೆ ಸಮಾಜದವರು ಒಟ್ಟಾಗಬೇಕು, ನಮ್ಮ ಸಮಾಜ ಎಲ್ಲ ಒಟ್ಟಾಗಬೇಕು ಎನ್ನುವಂಥ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ವಿಶ್ವಕರ್ಮ ನಗರವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಇವರಿಗೆ ಬೇರೆ ಏನಾದರೂ ಹೆಸರು ಇಡಬಹುದಿತ್ತು, ಆಧುನಿಕ ಹೆಸರುಗಳನ್ನು ಇಡಬಹುದಿತ್ತು ಈ ನಗರಕ್ಕೆ. ಬದಲಾಗಿ ನಮ್ಮ ಸಮಾಜ ಇದು, ನನ್ನ ಸಮಾಜ ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ವಿಶ್ವಕರ್ಮ ನಗರ ಅಂತ ಹೆಸರಿಟ್ಟರು. ನಮ್ಮ ಸಮಾಜದ ಮಟ್ಟಿಗೆ ಹೇಳುವುದಾದರೆ ಬೇರೆಲ್ಲೂ ಈ ರೀತಿಯಾದಂತಹ ಒಳ್ಳೆಯ ಸುಸಜ್ಜಿತವಾಗಿರುವಂತಹ ಲೇಔಟನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಕರ್ಮ ನಗರವನ್ನು ವಿಜಯಪುರದಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ. ಬಹಳಷ್ಟು ವಾಸ್ತು ರೀತಿಯಾಗಿ ನೋಡುವುದಾದರೆ ಅತ್ಯಂತ ವಾಸ್ತು ಪ್ರಕಾರವಾಗಿ ಈ ಭೂಮಿ ಇದೆ. ಹೇಗೆ ಕೇಳಿದರೆ, ತತ್ರ ಕ್ರಮೇಣ ಬಹುಧಾ ಧರಣಿ ಪರೀಕ್ಷಾ, ಮೊದಲಾಗಿ ಭೂಮಿಯನ್ನು ಪರೀಕ್ಷೆ ಮಾಡಬೇಕು ನಾವು. ದಿಕ್ ನಿರ್ಣಯಾದಿ ಶುಭವೀತಿ ಪರಿಗ್ರಹಶ್ಚ, ಆ ರೀತಿಯಾಗಿ ಭೂಮಿಯನ್ನು ನಾವು ನೋಡಿದಾದ ಮೇಲೆ ದಿಕ್ಕನ್ನು ನಿರ್ಣಯ ಮಾಡಬೇಕು. ದಿಕ್ಕು ನಿರ್ಣಯ ಮಾಡಿಕೊಂಡು ಆ ಭೂಮಿ ಹೇಗಿದೆ ಅಂತ ನಾವು ನೋಡ್ತೇವೆ. ಅದರ ಜೊತೆಗೆ ಗೋಮರ್ತ್ಯೈ ಫಲಪುಷ್ಪ ದುಗ್ಧ ದರುಭಿಷ್ಟಾಢ್ಯಾ ಸಮಾಪ್ರಾಕ್ಲವ, ಮನುಷ್ಯಾಲಯ ಚಂದ್ರಿಕೆಯಲ್ಲಿ ಹೇಳ್ತಾ ಹೋಗುತ್ತಾರೆ ಯಾವ ರೀತಿಯಾದಂತಹ ಭೂಮಿ ಇದ್ರೆ ಅದು ಯಾರಿಗೆ ಸೂಕ್ತವಾಗುತ್ತದೆ ಅಂತ. ಎಲ್ಲಿ ಗೋವುಗಳು ಸ್ವಚ್ಛಂದವಾಗಿ ವಿಹರಿಸ್ತದೋ, ಹಾಗೆ ಒಂದು ಬೀಜವನ್ನು ಬಿತ್ತಿದೆ ಅಂತ ಆದರೆ ಆ ಬೀಜ ಅತ್ಯಂತ ಬೇಗ ಫಲವನ್ನು ಕೊಡುತ್ತದೋ, ಹಾಗೆ ಪೂರ್ವಕ್ಕೆ ತಗ್ಗಾಗಿದ್ದು ನೀರು ಪೂರ್ವಕ್ಕೆ ಇಳಿಜಾರಾಗಿ ಆ ನೀರು ಹರಿಯುವಂಥ, ಹಾಗೆ ಅದೇ ರೀತಿಯಾಗಿ ಪ್ರದಕ್ಷಿಣಾಕಾರವಾಗಿ ನೀರು ಎಲ್ಲಿ ಹರಿಯುತ್ತದೆಯೋ ಅಂಥ ಭೂಮಿ ಶ್ರೇಷ್ಠವಾದಂಥ ಭೂಮಿ ಅಂತ ಕರೆಸಲ್ಪಡುತ್ತದೆ. ಆ ದೃಷ್ಟಿಯಿಂದ ನೋಡ್ತಾ ಇದ್ರೆ ಈ ಭೂಮಿ ವಾಸ್ತು ಪ್ರಕಾರವಾಗಿ ಅತ್ಯಂತ ಪ್ರಾಶಸ್ತ್ಯವನ್ನು ಹೊಂದಿಕೊಂಡಿದೆ. ಅಂತಹ ಭೂಮಿಯಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜ ಬಾಂಧವರಿಗೋಸ್ಕರ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ರು. ಜೊತೆಗೆ ಶ್ರೀಮಠದ ಯೋಜನೆಗಳಲ್ಲಿ ಒಂದಾದಂತಹ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯ ಇನ್ನೊಂದು ಶಾಖಾ ಪಾಠಶಾಲೆ ಇಲ್ಲಿಯೂ ನಿರ್ಮಾಣ ಆಗಬೇಕು ಎನ್ನುವಂತಹ ಉದ್ದೇಶವನ್ನು ಅವರು
ವ್ಯಕ್ತಪಡಿಸಿದಾಗ ಅದರಂತೆಯೇ ಆನೆಗುಂದಿ ಮಹಾಸಂಸ್ಥಾನದ ಸರಸ್ವತಿ ಪೀಠಕ್ಕೆ ಭೂಮಿಯನ್ನು ದಾನ ಮಾಡಿದರು. ನಮ್ಮಲ್ಲೂ ಸಹ ದಾನ ಮಾಡುವಂತಹ ಗುಣ ಇರಬೇಕು. ಯಾಕಂದರೆ ಬರಬೇಕಾದ್ರೆ ಏನು ತಂದವೋ ಗೊತ್ತಿಲ್ಲ, ಹೋಗಬೇಕಾದ್ರೆ ಏನು ತಗೊಂಡು ಹೋಗ್ತೇವೆ ಅಂತ ನಮಗೂ ಗೊತ್ತಿಲ್ಲ. ಬರಬೇಕಾದ್ರೆ ತಂದಿದ್ದೇವೆ ಏನು, ಹಿಂದಿನ ಜನ್ಮದಲ್ಲಿ ನಮ್ಮಿಂದ ಆದಂತಹ ಸತ್ಕಾರ್ಯದ ಫಲವನ್ನು ತಂದಿದ್ದೇವೆ. ಅದೇ ರೀತಿ ಹೋಗಬೇಕಾದ್ರೆ ಏನು ತಗೊಂಡು ಹೋಗ್ತೇವೆ, ನಾವು ಮಾಡಿಟ್ಟಂತಹ ಆಸ್ತಿಯನ್ನು ತಗೊಂಡು ಹೋಗುವುದಿಲ್ಲ, ಕಾರನ್ನು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಬಂಗ್ಲೆಯನ್ನು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಬದಲಾಗಿ ಇಲ್ಲಿ ನಾವು ಗಳಿಸಿರುವಂತಹ ಪ್ರೀತಿ ವಿಶ್ವಾಸವನ್ನು ತಗೊಂಡು ಹೋಗಬಹುದು. ಜೊತೆಗೆ ಈ ಒಂದು ಜನ್ಮದಲ್ಲಿ ಮಾಡಿರುವಂತಹ ಸತ್ಕಾರ್ಯದ ಪುಣ್ಯದ ಫಲವನ್ನು ನಾವು ಹೋಗಬೇಕಾದ್ರೆ ತಗೊಂಡು ಹೋಗಬಹುದು ಅಂತ. ಆ ರೀತಿಯಾಗಿ ಪುಣ್ಯವನ್ನ ಸಂಚಯನಗೊಳಿಸಬೇಕಿದ್ರೆ ನಮ್ಮಲ್ಲಿರುವಂತಹ ಸಂಪತ್ತನ್ನ ಸತ್ಕಾರ್ಯಕ್ಕೆ ವಿನಿಯೋಗಿಸಬೇಕು. ಕೊಟ್ಟದ್ದು ಯಾರು? ಭಗವಂತ. ಕೊಡ್ತಾ ಇರುವುದು ಯಾರಿಗೆ? ನಾವು ಭಗವಂತನಿಗೆ. ಹೇಗೆ? ನಾವು ಎಲ್ಲರಲ್ಲೂ ಭಗವಂತನನ್ನ ಕಾಣುತ್ತೇವೆ. ನಮ್ಮ ಹೃದಯದಲ್ಲೂ ಭಗವಂತ ಇದ್ದಾನೆ, ಎದುರಿಗೆ ಇರುವಂತಹ ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಇದ್ದಾನೆ ಎನ್ನುವಂತಹ ಉದಾರ ಚಿಂತನೆ ನಮ್ಮದು. ಆ ದೃಷ್ಟಿಯಿಂದ ನಾನು ಇನ್ನೊಬ್ಬನಿಗೆ ಏನಾದರೂ ಯಾವುದೇ ರೀತಿಯಾದಂತಹ ಫಲ ಅಪೇಕ್ಷೆಗಳು ಇಲ್ಲದೆ ಇನ್ನೊಬ್ಬನಿಗೆ ಕೊಡ್ತಾ ಇದ್ದೇನೆ ಅಂತಿದ್ರೆ ಅದು ಭಗವಂತನಿಗೆ ಕೊಟ್ಟ ಹಾಗೆ. ಹೇಗಂದ್ರೆ ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬನಿಗೆ ಏನಾದರೂ ಉಪಕಾರ ಮಾಡ್ತಾ ಇದ್ದೇನೆ, ಅವನಿಗೆ ಸಂತೋಷ ಆಯಿತು ಅಂತಿದ್ರೆ ಅದಕ್ಕಿಂತ ದೊಡ್ಡ ಪೂಜೆ ಯಾವುದೂ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಕುಲಗುರು ಪೀಠಕ್ಕೆ ಗಿರಿಗಾಂಕರ ಕುಟುಂಬದವರು ಯಾವುದೇ ಫಲ ಅಪೇಕ್ಷೆಗಳಿಲ್ಲದೆ ದಾನ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಆ ಕೊಟ್ಟಿರುವಂತಹ ಭೂಮಿಯಲ್ಲಿ ಮುಂದೆ ಸಮಾಜಕ್ಕೆ ಒಳಿತಾಗುವಂತೆ, ನಮ್ಮದೆಲ್ಲ ಬ್ರಾಹ್ಮಣರ ಪಂಕ್ತಿ, ನಾವೆಲ್ಲ ವಿಶ್ವ ಬ್ರಾಹ್ಮಣರು, ಬ್ರಾಹ್ಮಣ್ಯ ಉಳಿಬೇಕಿದ್ರೆ ಅದರ ಅರಿವು ನಮ್ಮಲ್ಲಿರಬೇಕು. ಆ ದೃಷ್ಟಿಯಿಂದ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ ಮುಂದೆ ಅವರು ಕೊಟ್ಟಿರುವಂತಹ ಭೂಮಿಯಲ್ಲಿ ಮೇಲೇಳಲಿಕ್ಕಿದೆ. ಇದರಿಂದ ಏನು ಲಾಭ, ಸಮಾಜಕ್ಕೆ ಏನು ಲಾಭ ಕೇಳಿದರೆ, ಪಾಠಶಾಲೆ ನಿರ್ಮಾಣ ಆಗ್ತದೆ. ಬ್ರಾಹ್ಮಣರು ಅಂತ ಹೇಳಿದರೆ ವೇದವನ್ನು ಅಧ್ಯಯನ ಮಾಡಿರಬೇಕು, ಸ್ವಶಾಖಾ ವೇದಾಧ್ಯಯನ ಜೊತೆಗೆ ಎಲ್ಲ ರೀತಿಯಾದಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡಿರಬೇಕು. ಈಗಿನ ಸಂದರ್ಭದಲ್ಲಿ ನಾವು ಕಾಣಲಿಕ್ಕೆ ವಿರಳ. ಆದರೂ ದಕ್ಷಿಣ ಕನ್ನಡದಲ್ಲಿ ಹೋದರೆ ನಾವು ಉಡುಪಿಯಲ್ಲಿ ಗುರುಗಳ ಆಶಯದಂತೆ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆ 2010ರಲ್ಲಿ ಆರಂಭಗೊಂಡು ಇದೀಗ 150ಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಪಾಠವನ್ನು, ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ನಮ್ಮ ಸಮಾಜದ ಮಟ್ಟಿಗೆ ಹೇಳುವುದಾದರೆ, ಇಡೀ ವಿಶ್ವಬ್ರಾಹ್ಮಣರ ಸಮಾಜದ ಮಟ್ಟಿಗೆ ಹೇಳುವುದಾದರೆ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ನೋಡ್ಲಿಕ್ಕೆ ಹೋದರೆ ಇಡೀ ಋಗ್ವೇದ ಸಂಹಿತೆಯನ್ನು ಸಂಪೂರ್ಣವಾಗಿ ಬೋಧನೆಯನ್ನು ಮಾಡುವಂಥ ಪಾಠಶಾಲೆ ಇದೆ ಅಂತ ಹೇಳಿದರೆ ಅದು ನಮ್ಮ ಆನೆಗುಂದಿ ಮಹಾಸಂಸ್ಥಾನದಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ಅದೇ ರೀತಿಯಾದಂತಹ ಪಾಠಶಾಲೆ ಇದೀಗ ವಿಜಯಪುರದ ಈ ಒಂದು ನಗರದಲ್ಲಿ ಮೇಲೇಳಲಿಕ್ಕಿದೆ. ನಾವೆಲ್ಲ ಭಾಗ್ಯವಂತರು ಅಂತ. ಯಾಕಂದರೆ ಪಾಠಶಾಲೆಯನ್ನು ನಡೆಸುವುದು ಅಂತ ಹೇಳಿದರೆ ಸಣ್ಣ ಮಾತಲ್ಲ ಅದು. ಮನೆಯಲ್ಲಿ 1-2 ಆ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ನಾವು ದಿನವಿಡೀ ಕಣ್ಣಿಗೆ ಎಣ್ಣೆ ಬಿಟ್ಟು ನೋಡಿಕೊಳ್ಳುತ್ತೇವೆ. ಹಾಗಿರಬೇಕಾದ್ರೆ 150 ಮಕ್ಕಳನ್ನು ನಾವು ನೋಡಬೇಕು. 3 ಹೊತ್ತು ಊಟ, ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಉಪಹಾರ, ಪುನಃ 3 ಹೊತ್ತು ಆ ಮಕ್ಕಳನ್ನು ನೋಡಿಕೊಳ್ಳಬೇಕು. ತಂದೆ ತಾಯಿ ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಾರೋ ಅದಕ್ಕಿಂತ 1 ಪಟ್ಟು ಹೆಚ್ಚು ಜಾಗೃತೆಯಿಂದ ಶ್ರೀಮಠದಲ್ಲಿ ನೋಡಿಕೊಳ್ಳುತ್ತಾ ಇದ್ದಾರೆ. ನೀವೊಂದು ಸಲ ಆನೆಗುಂದಿ ಮಹಾಸಂಸ್ಥಾನಕ್ಕೆ ಬಂದು ನೋಡಿ, ಅಲ್ಲಿರುವಂತಹ ಪಾಠಶಾಲೆ, ಅಲ್ಲಿರುವಂತಹ ವೈಭವವನ್ನು ನಾವು ಕಣ್ತುಂಬಿಕೊಳ್ಳಬೇಕು. ಅಂತಹ ವೈಭವ ಇದೀಗ ವಿಜಯಪುರದ ಈ ನಗರದಲ್ಲಿ ನಾವೆಲ್ಲ ಕಣ್ತುಂಬಿಕೊಳ್ಳಿಕ್ಕಿದ್ದೇವೆ. ಪಾಠಶಾಲೆ ನಿರ್ಮಾಣ ಆಗ್ತದೆ. ನಾವೆಲ್ಲ ನೋಡಿದ್ದೇವೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃಪರಂ. ಯಾಕೆ? ಅನ್ನದಾನ ಎನ್ನುವಂಥದ್ದು ಅತ್ಯಂತ ಮಹತ್ತರವಾಗಿರುವಂತಹ ದಾನ. ಯಾರಾದರೂ ಹಸಿದವನು ಬಂದಿದ್ದಾನೆ ಅಂತ ಹೇಳಿದರೆ ಅವನಿಗೆ ನಾವು ದಾನ ಮಾಡ್ತೇವೆ, ಅದರಿಂದ ಅವನ ಹೊಟ್ಟೆ ತುಂಬುತ್ತದೆ. ವಿದ್ಯಾದಾನಂ ಅತಃಪರಂ, ವಿದ್ಯಾದಾನ ಎನ್ನುವಂಥದ್ದು ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ದಾನ. ಅನ್ನದಾನವೇ ಶ್ರೇಷ್ಠ, ಅದಕ್ಕಿಂತಲೂ ಶ್ರೇಷ್ಠ ಯಾವುದು ಕೇಳಿದರೆ ವಿದ್ಯಾದಾನ. ವಿದ್ಯೆಯನ್ನು ದಾನ ಮಾಡಿದ್ದೇವೆ ಅಂತ ಆದರೆ, ಅನ್ನದಾನ ಮಾಡಿದರೆ ಅದು ಕ್ಷಣಿಕ. ಅನ್ನ ಎಲ್ಲ ಊಟ ಮಾಡಿ ಆಯಿತು, ಹೊಟ್ಟೆ ತುಂಬಿತು, ಮತ್ತೆ ಪುನಃ ಹಸಿವಾಗ್ತದೆ ಅವನಿಗೆ, ಮತ್ತೆ ಪುನಃ ಅನ್ನವನ್ನು ಬೇಡ್ತಾ ಹೋಗಬೇಕು ಅವನು.
ಅದೇ ಒಂದು ನಾವು ವಿದ್ಯೆಯನ್ನ ದಾನ ಮಾಡಿದ್ದೇವೆ ಅಂತ ಆದ್ರೆ ಅವನು ಪ್ರತಿನಿತ್ಯ ಹೊಟ್ಟೆಯನ್ನ ತುಂಬಿಸಿಕೊಳ್ಳಿಕ್ಕೋಸ್ಕರ ಅವನಿಗೆ ಬೇಕಾಗಿರುವಂತಹ ಸಾಮರ್ಥ್ಯವನ್ನ ಆ ವಿದ್ಯೆ ಕಲಿಸ್ತದೆ. ಅಂತಹ ವಿದ್ಯಾದಾನ ಮುಂದೆ ಇವರು ನೀಡಿರುವಂತಹ ಈ ಒಂದು ಭೂಮಿಯಲ್ಲಿ ನೆರವೇರಲಿಕ್ಕಿದೆ. ಆ ಭೂಮಿಯಲ್ಲಿ ಅವರು ಯಾವುದೇ ವಿಧವಾದಂತಹ ಫಲವನ್ನ ಅಪೇಕ್ಷೆಯನ್ನ ಬಯಸದೇ ದಾನ ಮಾಡಿದ್ದಾರೆ. ಕೊಟ್ಟಿರುವಂಥದ್ದು ಭಗವಂತ ನೋಡ್ತಾ ಇದ್ದಾನೆ. ಆ ಭಗವಂತ ಅವರು ಮಾಡಿರುವಂತಹ ಈ ಸತ್ಕಾರ್ಯಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಫಲವನ್ನ ಕೊಡ್ತಾನೆ. ಹೀಗೆ ಕೇಳಿದ್ರೆ ದ್ರೌಪದಿಯ ಕಥೆ ನಮಗೆಲ್ಲ ಗೊತ್ತಿದೆ. ದ್ರೌಪದಿ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೂರ್ವಾಸ ಮುನಿಗಳು ಸ್ನಾನ ಮಾಡ್ತಾ ಇದ್ರು. ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಅವರ ವಸ್ತ್ರಗಳು ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಯಿತು. ತೆಗೆದಿಟ್ಟಂತಹ ವಸ್ತ್ರಗಳು ಕೊಚ್ಚಿ ಹೋಯಿತು. ಇವಳು ಹೀಗೆ ನಡ್ಕೊಂಡು ಹೋಗುತ್ತಾ ಸಣ್ಣ ಸಹಚರರೊಂದಿಗೆ ನಡ್ಕೊಂಡು ಹೋಗಬೇಕಿದ್ರೆ ದೂರ್ವಾಸ ಮುನಿಗಳಿದ್ದಾರೆ, ಅವರು ಮೇಲೆ ಬರಲಿ, ಮೇಲೆ ಬಂದ ಮೇಲೆ ಅವರ ಆಶೀರ್ವಾದವನ್ನ ಪಡ್ಕೊಂಡು ಮುಂದೆ ಹೋಗುವ ಅಂತ ಅವಳ ಯೋಚನೆ. ದೂರ್ವಾಸ ಮುನಿಗಳಿಗೆ ಮೇಲೆ ಬರುವಂತಹ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನೀರಿನ ರಭಸಕ್ಕೆ ವಸ್ತ್ರಗಳು ಕೊಚ್ಚಿ ಹೋಗಿದೆ. ಮೇಲೆ ನೋಡಿದರೆ ದ್ರೌಪದಿ ಅವಳ ಸಹಚರರೊಂದಿಗೆ ಇದ್ದಾರೆ. ಮೇಲೆ ಬರುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಅವರಿಬ್ರು ಹಾಗೆ ನಿಲ್ತಾರೆ, ತಟಸ್ಥವಾಗಿರುತ್ತಾರೆ. ದ್ರೌಪದಿಗೆ ಅವರ ಪರಿಸ್ಥಿತಿ ಅರ್ಥ ಆಗುತ್ತದೆ. ಅವರ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡು ತನ್ನ ಸೀರೆಯ ಸೆರಗನ್ನ ಹರಿದು ಮುಂದೆ ಹೋಗಿ ಬಿಡ್ತಾಳೆ. ಬಿಟ್ಟಂತಹ ಆ ಸೆರಗಿನ ಅಂಚು ಹರಿತಾ ಹರಿತಾ ದೂರ್ವಾಸ ಮುನಿಗಳ ಹತ್ರ ಬರುತ್ತದೆ. ಅವಳು ಹೇಳ್ತಾರೆ, ನಿಮ್ಮ ಪರಿಸ್ಥಿತಿ ಅರ್ಥ ಆಯಿತು, ಆ ವಸ್ತ್ರವನ್ನ ನೀವು ಅಂಗವಸ್ತ್ರವಾಗಿ ಧರಿಸಿಕೊಂಡು ಮೇಲೆ ಬನ್ನಿ ಅಂತ ಅವಳು ಹೇಳ್ತಾಳೆ. ಯಾವುದೇ ಫಲ ಇಲ್ಲದೆ ಅವಳು ಕೊಟ್ಟಂಥದ್ದು. ಆ ವಸ್ತ್ರವನ್ನ ಅವರು ಧರಿಸಿಕೊಂಡು ಮೇಲೆ ಬಂದು ಅವಳಿಗೆ ಅಕ್ಷಯವಾಗಲಿ ಅಂತ ಅನುಗ್ರಹಿಸ್ತಾರೆ. ಮುಂದೆ ಆ ದ್ರೌಪದಿಯ ವಸ್ತ್ರಾಭರಣದ ಸಂದರ್ಭದಲ್ಲಿ ಅದು ಅಕ್ಷಯವಾಯಿತು ಅಂತ ನಾವೆಲ್ಲ ನೋಡಿದ್ದೇವೆ ಕಥೆಯನ್ನ. ಹಾಗೆ ಯಾರು ಯಾವುದೇ ಫಲ ಇಲ್ಲದೆ, ಯಾವುದೇ ಫಲ ಅಪೇಕ್ಷೆಗಳಿಲ್ಲದೆ ಸತ್ಪಾತ್ರರಿಗೆ ದಾನವನ್ನ ಮಾಡುತ್ತಾರೋ ಅದರ ಫಲ ಮಹತ್ತರವಾಗಿ ನಮಗೆ ಲಭಿಸ್ತದಂತೆ. ಆ ದೃಷ್ಟಿಯಲ್ಲಿ ಈ ಒಂದು ಭೂಮಿಯನ್ನ ದಾನ ಮಾಡಿದ್ದಾರೆ. ಇಲ್ಲಿ ಮುಂದೆ ಅನ್ನದಾನದ ಸೇವೆಯೂ ನಡೆಯುತ್ತದೆ, ವಿದ್ಯಾದಾನದ ಸೇವೆಯೂ ನಡೆಯುತ್ತದೆ. ಎಲ್ಲಿಯ ತನಕ ಈ ಒಂದು ಜಾಗದಲ್ಲಿ ಸತ್ಕಾರ್ಯಗಳು ನಡೆಯುತ್ತದೋ ಅಲ್ಲಿಯ ತನಕ ಈ ಗಿರ್ಗಾಂಕರ್ ಕುಟುಂಬದವರು ಮಾಡಿರುವಂತಹ ಸೇವೆ ಶಾಶ್ವತವಾಗಿರುತ್ತದೆ. ಹೇಗೆಂದ್ರೆ ನಮ್ಮ ಪೂಜ್ಯನೀಯ ಗುರುಗಳು ಒಂದು ಕಥೆಯನ್ನು ಹೇಳ್ತಾ ಇದ್ರು. ಒಬ್ಬ ರಾಜ ಇದ್ದ, ಒಳ್ಳೆಯ ಕೆಲಸವನ್ನೆಲ್ಲ ಮಾಡಿ ಸ್ವರ್ಗಕ್ಕೆ ಹೋಗಿದ್ದ. ಸುಮಾರು 100 ವರ್ಷಗಳ ಕಾಲ ಸ್ವರ್ಗದಲ್ಲಿ ಸುಖವಾಗಿದ್ದ. ಕೊನೆಯದಾಗಿ ಹೇಳ್ತಾರೆ, ನಿನ್ನ ಮಾಡಿರುವಂತಹ ಪುಣ್ಯದ ಫಲ ಇನ್ನಿಗೆ ಮುಕ್ತಾಯವಾಯಿತು, ನೀನಿನ್ನು ಪುನಃ ಭೂಲೋಕಕ್ಕೆ ತೆರಳಬೇಕು. ಒಂದು ವೇಳೆ ನೀನು ಮಾಡಿರುವಂತಹ ಸತ್ಕಾರ್ಯವನ್ನ ಯಾರಾದರೂ ಗುರುತಿಸಿದ್ರು ಅಂತಾದ್ರೆ ಮತ್ತೆ ಪುನಃ ನಿನ್ನನ್ನು ಸ್ವರ್ಗಕ್ಕೆ ನಾವು ಬರಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಹಾಗೆ ಆ ರಾಜ ಭೂಮಿಗೆ ಬರ್ತಾನೆ. 100 ವರ್ಷ ಕಳೆದೋಗಿದೆ. ಇದ್ದಂತಹ ರಾಜ್ಯ ಬದಲಾಗಿದೆ. 100 ವರ್ಷ ಆಗಬೇಕಾದ್ರೆ ಎಲ್ಲ ಅಭಿವೃದ್ಧಿ ಆಗಿದೆ. ಇವನನ್ನು ಯಾರು ಗುರುತು ಹಿಡಿಯೋರು ಕಾಣ್ತಾ ಇಲ್ಲ. ಹೀಗೆ ಬರ್ತಾ ಇರಬೇಕಾದ್ರೆ ಒಬ್ಬ ವಯೋವೃದ್ಧರು ಕಾಣ್ತಾರೆ. ಅವರನ್ನ ಹೋಗಿ ವಿಚಾರಿಸ್ತಾರೆ. ಆ ರಾಜನ ಹೆಸರನ್ನ ಹೇಳಿ ಪರಿಚಯ ಇದೆಯಾ ಅಂತ ಕೇಳುತ್ತಾರೆ. ಆಗ ವೃದ್ಧರು ಹೇಳ್ತಾರೆ, ನನಗೆ ನೆನಪಾಗ್ತಾ ಇಲ್ಲ, ನನಗಿಂತಲೂ ಹಿರಿಯ ಒಂದು ಕೊಕ್ಕರೆ ಇದೆ ಅಂತ, ಒಂದು ಪಕ್ಷಿ ಇದೆ, ಅದನ್ನ ಕೇಳಿ ನೋಡಿದ್ರೆ ಗೊತ್ತಾಗಬಹುದು ಅಂತ. ಹಾಗೆ ಆ ಪಕ್ಷಿಯ ಹತ್ರ ಹೋಗ್ತಾರೆ, ಕೇಳ್ತಾರೆ, ಆ ರಾಜನ ಪರಿಚಯ ಇದೆಯಾ, ಗುರುತ ಇದೆಯಾ ಅಂತ. ಆಗಲೂ ಅದು ಹೇಳ್ತಾರೆ, ನನಗೆ ಕೇಳಿದ ಹಾಗೆ ಇಲ್ಲ, ಅನುಭವ ಇಲ್ಲ, ನನಗಿಂತಲೂ ವಯಸ್ಸಾದ ಒಂದು ಗಿಡುಗ ಪಕ್ಷಿ ಇದೆ, ಅದನ್ನ ಕೇಳಿದ್ರೆ ಗೊತ್ತಾಗಬಹುದು ಅಂತ. ಹಾಗೆ ಗಿಡುಗದ ಹತ್ರ ಹೋಗ್ತದೆ. ಅದು ಹೇಳ್ತದೆ, ನನಗೂ ಸಹ ಕೇಳಿದ್ದೇನೆ, ಅದು ಯಾರು ಅಂತ ಗೊತ್ತಿಲ್ಲ, ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲ ನನಗೆ ಅಂತ. ಆಮೇಲೆ ಇನ್ನೂ ಒಬ್ಬ ವಯಸ್ಸಾದಂತಹ ಒಂದು ಆಮೆ ಇದೆ, ಬಹಳ ವಯಸ್ಸಾಗಿದೆ, ಅದು ಇಲ್ಲೇ ಮುಂದೆ ಕೆರೆಯಲ್ಲಿ ಇರ್ತದೆ, ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳ್ತಾಳೆ. ಹಾಗೆ ಆ ರಾಜ ಬಂದು ಅಲ್ಲಿ ಆಮೆ ಹತ್ರ ವಿಚಾರಿಸಬೇಕಾದ್ರೆ ಆಮೆ ಹೇಳ್ತದೆ, ನಾನೇನು ನೋಡ್ಲಿಲ್ಲ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ನನ್ನ ತಾತ ಹೇಳ್ತಾ ಇದ್ರು, ಬಹಳ ದೊಡ್ಡ ರಾಜ ಅವನು, ಪ್ರಜೆಗಳಿಗೆ ಬಹಳ ಒಂದು ಸೇವೆಯನ್ನ ಮಾಡ್ತಾ ಇದ್ದ, ಪ್ರಜಾ ಸೇವಕನಾಗಿದ್ದ ರಾಜ. ಅವರು ಕಟ್ಟಿಸಿರುವಂತ ಕೆರೆ ಇದು. ಆ ಕೆರೆಯಲ್ಲಿ ನಾವೆಲ್ಲ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದಾರೆ. ಬಹಳ ಪುಣ್ಯಾತ್ಮ ಅವನು, ಅವನೊಮ್ಮೆ ನೋಡ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡ್ಲಿ, ಅವನಿಲ್ಲಲ್ಲ, ಬಹಳ ಒಳ್ಳೆಯವನು ಅಂತ ಹೇಳ್ತಾರೆ. ಆದ್ರೆ ಅಂದ್ರೆ ಇಲ್ಲಿ ಏನು, ನಾವು ರಾಜನನ್ನ ನೋಡ್ಲಿಲ್ಲ, ಅವನು ಬದಲಾಗಿ ಆ ರಾಜ ಕಟ್ಟಿಸಿದಂತ ಕೆರೆಯಲ್ಲಿ ಈಗ ಆ ಮೀನುಗಳು, ಆಮೆಗಳು ಸ್ವಚ್ಛಂದವಾಗಿ ವಿಹರಿಸ್ತಾ ಇದೆ, ಅವನನ್ನ ನೆನಪು ಮಾಡಿಕೊಳ್ತಾ ಇದೆ. ಅದೇ ರೀತಿ ಗಿರ್ಗಾಂಕರ್ ಕುಟುಂಬದವರು ಮಠಕ್ಕೋಸ್ಕರ, ಸಮಾಜಕ್ಕೋಸ್ಕರ ಇಲ್ಲೊಂದು ಭೂಮಿಯನ್ನ ದಾನ ಮಾಡಿದ್ರು. ಮಾಡಿರುವಂತಹ ದಾನದ ಫಲ ಮುಂದೆ ಯಾವತ್ತಾದ್ರೂ ಇಲ್ಲಿ ಏನೇ ಒಳ್ಳೆಯ ಕಾರ್ಯಗಳು ಆಗ್ತಾ ಇದೆ ಅಂತಿದ್ರೆ ಅದು ಅವರು ಕೊಟ್ಟ ಭೂಮಿಯಲ್ಲಿ. ನಾವೆಲ್ಲ ನೆನಪು ಮಾಡಿಕೊಳ್ಳಬೇಕು.
ತನ್ನ ಮಕ್ಕಳು, ತನ್ನ ಸಂಸಾರ ಎನ್ನುವಂಥ ಈ ಸಂದರ್ಭದಲ್ಲೂ ಸಹ ಇದು ನನ್ನ ಸಮಾಜ, ಇದು ನನ್ನ ಸಮಾಜ, ನನ್ನ ಸಮಾಜ ಮುಂದೆ ಬರಬೇಕಿದ್ರೆ ನನ್ನಿಂದ ಏನಾದರೂ ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ತನ್ನ ಸಂಪತ್ತನ್ನು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ಇಂಥವರಿರುವುದರಿಂದಲೇ ಈ ಕಾಲಕಾಲಕ್ಕೆ ಮಳೆ ಬೆಳೆ ಆಗುವುದು ಅಂತ ಹಿರಿಯರು ಹೇಳ್ತಾ ಇದ್ರು. ಆ ದೃಷ್ಟಿಯಲ್ಲಿ ಇವರೊಂದು ದಾನವನ್ನು ಮಾಡಿದ್ದಾರೆ. ದಾನಂ ಭೋಗೋ ನಾಶಸ್ತಿಸ್ರ ಗತಯೋ ಭವಂತಿ ವಿತ್ತಸ್ಯ. ಒಂದು ಸಂಪತ್ತಿದೆ, ನನ್ನಲ್ಲಿ ಹಣ ಇದೆ ಅಂತಿದ್ರೆ ಅದಕ್ಕೆ 3 ಅವಸ್ಥೆಯನ್ನು ಹೇಳ್ತಾರೆ, ದಾನ ಭೋಗ ನಾಶ ಅಂತ. ಆ ಸಂಪತ್ತನ್ನು ದಾನ ಮಾಡಿಬಿಡಬೇಕು. ಇಲ್ಲ, ನಾನು ಯಾರಿಗೂ ಕೊಡುವುದಿಲ್ಲ ಅಂತಿದ್ರೆ ನಾನು ನನ್ನ ಮಕ್ಕಳು ಅಂತ ನಾವು ಅದನ್ನು ಭೋಗಿಸಬೇಕು, ಅನುಭವಿಸಬೇಕು. ಒಂದು ವೇಳೆ ನಾನು ಯಾರಿಗೂ ಕೊಡುವುದಿಲ್ಲ, ನಾನು ಅನುಭವಿಸುವುದಿಲ್ಲ ಅಂತಿದ್ರೆ ಅದು ನಾಶ ಅಂತ ಆಗಿಬಿಡುತ್ತದೆ. ಜೀವದಲ್ಲಿ ಬ್ಲಡ್ಡು, ಜೀವನದಲ್ಲಿ ದುಡ್ಡು, ಇದೆರಡು ಹರಿತಾ ಇರಬೇಕು. ಗುರುಗಳು ಹೇಳ್ತಾ ಇದ್ರು, ಜೀವದಲ್ಲಿ ಬ್ಲಡ್ಡು, ನಮ್ಮ ಜೀವದಲ್ಲಿ ಬ್ಲಡ್ ಹರಿತಾ ಇರಬೇಕು, ಅದೇ ನಮ್ಮ ಜೀವನದಲ್ಲಿ ದುಡ್ಡು ಹರಿತಾ ಇರಬೇಕು. ಒಂದು ವೇಳೆ ಬ್ಲಡ್ ಹರಿಯುವುದು ನಿಂತು ಅಂತಾದರೆ ಅಟ್ಯಾಕ್ ಆಗ್ತದೆ. ಯಾವುದು? ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತದೆ. ಅದುವೇ ನಮ್ಮ ಜೀವನದಲ್ಲಿ ದುಡ್ಡು ಹರಿಯುವುದು ನಿಂತು ಅಂತಾದರೆ ಅಲ್ಲೂ ಅಟ್ಯಾಕ್ ಆಗ್ತದೆ, ಇನ್ಕಮ್ ಟ್ಯಾಕ್ಸ್ ಅಟ್ಯಾಕ್ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಸಂಪತ್ತನ್ನ ಕೊಟ್ಟಿರುವುದು ಭಗವಂತ, ಕೊಡ್ತಾ ಇರುವುದು ಭಗವಂತನಿಗೆ ಎನ್ನುವಂತಹ ಉದಾರ ಚಿಂತನೆಯನ್ನಿಟ್ಟುಕೊಂಡು ನಾವು ಹೆಜ್ಜೆಯನ್ನು ಇಟ್ಟಿರುವಂತಾದರೆ ನಮ್ಮ ಬದುಕು ಸಾರ್ಥಕ ಆಗುತ್ತದೆ. ಆ ದೃಷ್ಟಿಯಿಂದ ಒಳ್ಳೆಯ ಕಾರ್ಯ ಆಗುತ್ತಾ ಇದೆ. ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಕೊಟ್ಟಿರುವಂಥದ್ದು ಮಹಾಸಂಸ್ಥಾನ ನಮ್ಮ ಕುಲಗುರು ಪೀಠಕ್ಕೆ. ಇಲ್ಲಿ ನನ್ನದು ಎನ್ನುವಂತಹ ಭಾವನೆ ಬರಬೇಕು. ಯಾಕಂದ್ರೆ ನಮ್ಮದು ಅಂತ ಬಂದಾವಾಗ ನಾನಲ್ಲ ಇನ್ನೊಬ್ಬ ಮಾಡ್ತಾನೆ ಅಂತ, ಇಲ್ಲಿ ಗುಡಿಸಲಿಕ್ಕೆ ನಾನಲ್ಲದ್ರೆ ಇನ್ನೊಬ್ಬ ಬಂದು ಗುಡಿಸ್ತಾನೆ ಅಂತ. ಅದುವೇ ನನ್ನದು ಅಂತಾದಾಗ ನಾನಲ್ಲದೆ ಇನ್ನೊಬ್ಬ ಯಾರಿಲ್ಲ, ಇಲ್ಲಿ ಗುಡಿಸಲಿಕ್ಕೂ ಕಸ ಹೆಕ್ಕಲಿಕ್ಕೂ ನಾನಲ್ಲದೆ ಇನ್ನೊಬ್ಬ ಯಾರಿಲ್ಲ ಅಂತ ಆ ಭಾವನೆ ಬರ್ತದೆ. ಆ ದೃಷ್ಟಿಯಿಂದ ಇದು ನನ್ನ ಸಮಾಜ, ನನ್ನ ಕುಲಗುರು ಪೀಠ. ಇಲ್ಲಿ ನನ್ನ ಕುಲಗುರು ಪೀಠಕ್ಕೆ ಒಂದು ಜಾಗ ಆಗಬೇಕು, ಒಂದು ಪಾಠಶಾಲೆ ಆಗಬೇಕು, ಗುರುಗಳು ಬಂದಾಗ ವಸತಿಗೋಸ್ಕರ ಒಂದು ವಸತಿ ಸಮುಚ್ಚಯ ಅಥವಾ ಶ್ರೀಮಠ ನಿರ್ಮಾಣ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಸದ್ಬುದ್ಧಿಯನ್ನ ಭಗವಂತ ಅವರಿಗೆ ಕರುಣಿಸಿದ್ದಾರೆ. ಅದೇ ದೃಷ್ಟಿಯಿಂದ ಸಮಾಜ ಬಾಂಧವರಿಗೋಸ್ಕರ ಒಳ್ಳೆಯ ನಿವೇಶನ ಪೂರ್ವಕ್ಕೆ ತಗ್ಗಾಗಿದೆ, ಅಭಿವೃದ್ಧಿಯ ಸಂಕೇತ. ಆ ದೃಷ್ಟಿಯಿಂದ ಸಮಾಜ ಬಾಂಧವರು ಒಟ್ಟಾಗುವಂತಹ ಹಿನ್ನೆಲೆಯಿಂದ ಈ ಒಂದು ನಿವೇಶನವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಇದರ ಪ್ರಾಸ್ತಾವಿಕವಾಗಿ ನುಡಿಬೇಕಾದ್ರೆ ಹೇಳಿದ್ರು ಅವರು, ರಾಜಕೀಯವಾಗಿ ನಾವು ಮುಂದೆ ಬರಬೇಕಿದ್ರೆ ಒಗ್ಗಟ್ಟು ಬೇಕು ಅಂತ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಸಣ್ಣದಿರಬೇಕಾದ್ರೆ ಕಲ್ತಿದ್ದೇವೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗೋಣ. ಸಮಾಜ ಬಾಂಧವರು ಒಗ್ಗಟ್ಟಾದಿವಿ ಅಂತಾದರೆ ನಮ್ಮ ಸಮಾಜ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಇವರ ಸೇವೆಯನ್ನು ಮತ್ತೊಮ್ಮೆ ನಾವು ಸ್ಮರಿಸಿಕೊಳ್ಳುತ್ತಾ ಗುರುಚರಣಕ್ಕೆ ನಾನು ಆಡಿದ ಮಾತುಗಳನ್ನು ಅರ್ಪಣೆ ಮಾಡುತ್ತಾ ಈ ಒಂದು ಸತ್ಕಾರ್ಯದ ಸಂದರ್ಭದಲ್ಲಿ ನನಗೊಂದು ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕೆಯನ್ನಿಟ್ಟು ವಿರಮಿಸ್ತೇನೆ. ನಮಸ್ಕಾರ.